ವಿದ್ಯಾರ್ಥಿಗಳೇ, ಸರಿಯಾಗಿ ಗಣಿತ ತಿಳ್ಕೊಬೇಕಾಗ್ತದೆ. ವಿಚಾರ ಮಾಡುವ ಶಕ್ತಿ ನಿಮ್ಮಲ್ಲಿ ಅದನ್ನೋ ಇಲ್ಲೋ ಅಂತ ನೋಡ್ತಾರೆ. ಸರಿ, ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಗಣಿತ ಪ್ರಶ್ನೆ ನಂಬರ್ 10. ಒಬ್ಬನು ವರ್ಷಕ್ಕೆ 15,000 ರೂಪಾಯಿಗಳನ್ನು ಸಂಪಾದಿಸುತ್ತಾನೆ. ತಿಂಗಳಿಗೆ 1,000 ರೂಪಾಯಿಗಳಂತೆ ಖರ್ಚು ಮಾಡುತ್ತಾನೆ. ಅವನ ವಾರ್ಷಿಕ ಉಳಿತಾಯ ಎಷ್ಟು ಅಂತ ಕೇಳ್ತಾರೆ. ಬಾಯಲ್ಲೇ ಬರ್ತದೆ. ಹೆಂಗಂದ್ರೆ ಈಗ ಕೆಲವೊಂದು ಗಣಿತಗಳು ಹೆಂಗಿರ್ತಾವೆ, ಇವ್ನು ಥಿಂಕಿಂಗ್ ಪವರ್ ಅದನ್ನೋ ಇಲ್ಲೋ, ಅವನು ಏನು ಕೊಟ್ಟಾನೆ ಇಲ್ಲೇ, 1 ತಿಂಗಳ ಖರ್ಚು ಕೊಟ್ಟಾನ, ಒಂದು ವಾರ್ಷಿಕ ಆದಾಯ ಕೊಟ್ಟಾನೆ ಇಲ್ಲಿ. ಅವಾಗ ನೀವೇನು ಮಾಡಬೇಕು, 1 ತಿಂಗಳದ್ದು ಖರ್ಚು ಕೊಟ್ಟಾನಂದ್ರೆ ನೀವು 1 ವರ್ಷದ ಖರ್ಚು ತಗೋಬೇಕಾಗ್ತದೆ. ಒಟ್ಟ ಆದಾಯದೊಳಗೆ ಅವನ ಸಂಪಾದನೆಯಲ್ಲಿ 1 ವರ್ಷದಲ್ಲಿ ಮಾಡಿದ ಖರ್ಚನ್ನು ನೀವು ಕಳೆದರಿ ಅಂತಂದ್ರೆ ಅವನದು 1 ವರ್ಷದ ಉಳಿತಾಯ ಬರ್ತದೆ. ಇಷ್ಟು ನಾ ತಿಳಿಸಿ ಹೇಳೇನು, ಎಷ್ಟು ಮಂದಿ ವಿಚಾರ ಮಾಡ್ತೀರಿ ಮಾಡಿರಿ ನೋಡು. ಚೆಂದಾಗಿ ತಿಳ್ಕೊಂಡ ನಾ ತಿಳಿಸಿ ಹೇಳಿದಾಗ ನೀವು ಗಣಿತ ಮಾಡಬೇಕು. ಒಬ್ಬನು ವರ್ಷಕ್ಕೆ 15,000 ರೂಪಾಯಿ ಸಂಪಾದಿಸುತ್ತಾನೆ. ತಿಂಗಳಿಗೆ 1,000 ರೂಗಳಂತೆ ಖರ್ಚು ಮಾಡುತ್ತಾನೆ. ಅವನ ವಾರ್ಷಿಕ ಉಳಿತಾಯ ಎಷ್ಟು? ಭಾಳ ಸರಳ ಅಂದ್ರೆ ಭಾಳ ಸರಳ. ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ. ಈಗ ನೋಡಿ, 1 ವರ್ಷದ ಸಂಬಳದೊಳಗೆ ಏನು ಮಾಡಿ, ಉಳಿತಾಯ ಬರೋಬ್ಬರಿ ಡೈರೆಕ್ಟ್ ಉಳಿತಾಯ ಬರೋಬ್ಬರಿ ಸಂಪಾದನೆ ಮೈನಸ್ ಸಂಪಾದನೆ 15,000 1 ವರ್ಷದ ಖರ್ಚು. 1 ತಿಂಗಳದು ಕೊಟ್ಟಾನವ, 1 ವರ್ಷದಲ್ಲಿಯ ಖರ್ಚು ಅದನ್ನು ಕಳಿಬೇಕು ನೀವು. 1 ವರ್ಷದಲ್ಲೇ ಖರ್ಚು ಹೆಂಗೆ ತಕ್ಕೋಬೇಕು ನೀವು? 15,000 ಮೈನಸ್ 1 ತಿಂಗಳಿಗೆ 1,000 12 ತಿಂಗಳಿಗೆ ಎಷ್ಟು ನೋಡ್ರಿ, ಹೆಸರಳದು 1 ವರ್ಷದಲ್ಲಿಯ ಖರ್ಚು. ಅವ್ರು ಏನು ಮಾಡ್ಯಾರ, 1 ತಿಂಗಳ ಖರ್ಚು ಕೊಟ್ಟಾರ. 1 ತಿಂಗಳ ಖರ್ಚು ಕೊಟ್ಟಾರ, ನೀವು 1 ವರ್ಷದ ಖರ್ಚು ತಗೋಬೇಕು. ಅವಾಗ ಏನು ಮಾಡಬೇಕು, 1 ತಿಂಗಳ ಖರ್ಚಿಗೆ 12ರಲ್ಲಿ ಗುಣಾಕಾರ ಮಾಡಿದರೆ 1 ವರ್ಷದ ಖರ್ಚು ಬರ್ತದೆ. ಹಿಂಗೆ ವಿಚಾರ ಮಾಡೋ ಶಕ್ತಿ ಅದನ್ನು ಇಲ್ಲ ಹುಡುಗನಲ್ಲಿ ಅಂತಾರೆ ಅವರು. 15,000 ಮೈನಸ್ 12,000, 1000ಕ್ಕೆ 12ರಲ್ಲಿ ಗುಣಾಕಾರ ಮಾಡಿದರೆ 12,000, 15,000ದಾಗ 12,000 ಆದರೆ 3,000 ರೂಪಾಯಿ 1 ವರ್ಷದ ಉಳಿತಾಯ. ಭಾಳ ಸರಳ ಇರ್ತಾವೆ ಗಣಿತಗಳು. ಆದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಿ ಅನ್ನೋದು ಹೇಳತ್ತಂದ. ಈಗ 15,000ದಾಗ 1,000 ಕಳೆದು ಬಿಡ್ತೀರಿ, 14,000 ಬಂದು ಬಿಡ್ತದೆ. ನೋಡ್ರಿ ಉತ್ತರ ಬಂದದಿಲ್ಲ ನೋಡ್ರಿ. 15,000ದಾಗ ನೀವು ಗಡಿಬಿಡಿಯಾಗಿ 1,000 ಕಳೀತೀರಿ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ಅವ್ರು ಇಟ್ಟಿರ್ತಾರೆ. ತಪ್ಪುಗಳನ್ನು ಮೊದಲು ನೀವು ಕಂಡು ಹಿಡಿದ್ರಿ ಅಂದ್ರೆ ನಿಮ್ಮ ಗಣಿತಗಳು ಬಂದಂಗೆ. ಇದನ್ನು ಯಾಕಿಟ್ರು, ಇದನ್ನೆಲ್ಲ ತಿಳ್ಕೊಬೇಕು. ಆಮೇಲೆ ಏನು ಮಾಡ್ತೀರಿ, ನಿಮಗೆ ಉಳಿತಾಯ ಕಂಡು ಹಿಡಿಬೇಕು ಅನ್ನೋದೇ ಗುರ್ತಿತ್ತು, ಅದನ್ನು ಇಲ್ಲೋ ಅನ್ನೋದು ತೋರಿಸ್ಕೊಡ್ತದೆ ಇದು. 15,000 ಏನು ಮಾಡ್ತೀರಿ, ಸಂಪಾದನೆ ಪ್ಲಸ್ 1 ವರ್ಷದ ಖರ್ಚು ಕೂಡಿಸೋರು ಇರ್ತಾರೆ, ಅದನ್ನು ಇಟ್ಟಾರ ಉತ್ತರ. 15,000 ಸಂಪಾದನೆ, 12,000 ಖರ್ಚು ಕೂಡಿಸೋರು ಇರ್ತಾರೆ. ಇದನ್ನೇನು ಮಾಡ್ತಾರೆ, 1 ವರ್ಷದ ಖರ್ಚು ತಕ್ಕೊಳ್ಳೋಣ ಅಂತ ತಿಳ್ಕೊಂಡು ಇದನ್ನು ಒಂದೇ ಇಟ್ಟು ಬಿಡೋರು ಇರ್ತಾರೆ. ಆ್ಯಕ್ಚುಲಿ ಉತ್ತರ ಇದು. ಉಳಿತಾಯ ಬರೋಬ್ಬರಿ ಸಂಪಾದನೆ, 1 ವರ್ಷದ ಸಂಪಾದನೆ, 1 ವರ್ಷದ ಸಂಪಾದನೆಯಲ್ಲಿ 1 ವರ್ಷದಲ್ಲಿಯ ಖರ್ಚನ್ನು ಕಡಿಬೇಕು. 15,000ದೊಳಗೆ ನೀವು 1,000 × 12 ಮಾಡಿದರೆ 12,000 ಆಗ್ತದೆ. 1,000 ಕಳಿಬೇಡ್ರಿ, ಅದನ್ನು ಇಟ್ಟಾರ ಉತ್ತರ. 1,000ಕ್ಕೆ 12 ಗುಣಕ 12,000 ಖರ್ಚಾಯ್ತು. 1 ವರ್ಷದ ಸಂಪಾದನೆ ಮೈನಸ್ 1 ವರ್ಷದ ಖರ್ಚು ಕಳೆದರೆ 1 ವರ್ಷದ ಉಳಿತಾಯ ಬರ್ತದೆ. ಉತ್ತರ ಸಂಖ್ಯೆ ಎ. ತಿಳಿತೋ ಇಲ್ಲ ನೋಡ್ರಿ. ನೀವು ಮತ್ತೊಂದ್ಸಲ ರಿಪೀಟ್ ನೋಡ್ರಿ. ಯಾವಾಗಲಾದರೂ ತಿಂಗಳದ್ದು ಕೊಡ್ತಾನ, ಆಮೇಲೆ ತಿಂಗಳದ್ದು ಖರ್ಚು ಕೊಡ್ತಾನ, ವಾರ್ಷಿಕ ಆದಾಯ ಕೇಳ್ತಾನ, ಹಿಂಗೆಲ್ಲ ಕೆಲವೊಂದು ಲೆಕ್ಕಗಳು ಇರ್ತಾವೆ. ಅವಾಗ ನೀವು ಏನು ಮಾಡಬೇಕು ಅದನ್ನು ಬಂದಾಗ ಹೇಳ್ತಾನೋ. ಈಗ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ, ಅದಕ್ಕೆ ನಾನು ಉಳಿತಾಯದ ಬಗ್ಗೆ ಅಷ್ಟೇ ತಿಳಿಸೋನು. ಈಗ ನೋಡ್ರಿ, ನಿಮಗೆ ಈ ಗಣಿತಗಳು ಬೇಕಂದ್ರೆ ನಿಮಗೆ ಎಸ್ ಸೀರಿಯಲ್ ಅಂತ ತಿಳ್ಕೊಂಡು ಒಂದು 2,000 ವಿಡಿಯೋದ ಹಿಂದವು ಅವು ಗಣಿತ.
2000 ವಿಡಿಯೋಗಳನ್ನು ಮೇಲೆ ತೆಗೆದಾಗ ತಳಗೆ ಸಿಗ್ತಾವೆ ನಿಮ್ಮ ಗಣಿತಗಳು. ಅದನ್ನು ನೀವು ನಾಳೆ ಜೂನ್ದಿಂದ ಮುಂದಿನ ವರ್ಗದ ಹುಡುಗರು ನೋಡ್ಕೊರಿ, ನೋಡ್ಕೊಂಡು ಚೆನ್ನಾಗಿ ಬಿಡಿಸಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ತಿಳಿತಲ್ಲ? ಇನ್ನು ಬಾಯಲ್ಲಿ ಹೆಂಗೆ ಹಾಕೋದು? ಕಚ್ಚದ ಪಟಕನ 15,000 ಇಡೋದದ, 15,000 ಆಯ್ತು. ಒಂದು ತಿಂಗಳದ ಖರ್ಚದ, ಒಂದು ವರ್ಷಕ್ಕೆ 12,000, ಕಳೆದ್ರೆ 3,000. ಯಾರು ಶಾರ್ಪ್ ಹುಡುಗರದು ಕೆಲಸ ಬಾಯಿದಿಂದೆ ಇರ್ತದೆ. ನಿಮ್ಮಂಥವ್ರು ಶಾನೆ ಪಟ್ನ ಹಿಂಗೆ ಮಾಡ್ತೀರಿ. ಇದನ್ನ ರೀತಿ ಪ್ರಕಾರ ಕಲ್ತ್ರಿ ಅಂದರೆ ಇದು ನಿಮಗೆ ಬಾಯಿಲೆ ಬರ್ತಾವೆ. ಇದನ್ನ ರೀತಿ ಪ್ರಕಾರ ನೀವು ಗಣಿತಗಳನ್ನು ತಿಳ್ಕೊಂಡ್ರೆ ಇದು ಬಾಯಿಲೆ ಮಾಡಿ ಬರ್ತಾವೆ. ಅದಕ್ಕೆ ನಿಮಗೆ ಹೇಳು, ಚೆನ್ನಾಗಿ ತಿಳ್ಕೊರಿ. ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಫೇರ್ದಾಗ ಬರ್ಕೋರಿ. ಆಮೇಲೆ ಭಾಳ ಸುತ್ತ ಗಣಿತಗಳನ್ನು ಹಾಕಿ ಗಣಿತಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಇನ್ನೊಂದು ರೀತಿ ಬರ್ತದೆ, ಇದನ್ನು 12 ಬಾಯಿಸಿದ್ರೆ ಒಂದು ತಿಂಗಳದ ಸಂಪಾದನೆ ಬರ್ತದೆ. ನೋಡ್ರಿ, ಇದನ್ನು 12 ಬಾಯಿಸಿದ್ರೆ ಏನು ಬರ್ತದೆ? ಒಂದು ತಿಂಗಳದ ಸಂಪಾದನೆ ಬರ್ತದೆ. ಅದರಾಗ ಒಂದು ತಿಂಗಳದ ಖರ್ಚು ಕಳೀರಿ, ಒಂದು ತಿಂಗಳು ಉಳಿತಾಯ ಬರ್ತದೆ. ಅದಕ್ಕೆ 12 ಗುಣಾಕಾರ ಮಾಡಿರಿ, ಮತ್ತು ಬರ್ತದೆ ನಿಮಗೆ 3,000. ಚೆನ್ನಾಗಿ ಫೇರ್ದ ಬರ್ತಾರೆ. ಅದು ಒಂದು ರೀತಿ ನೆನಪಿರಲಿ, ಇಟ್ಕೋರಿ.